ವಿಜೃಂಭಣೆಯ ಶ್ರೀ ಗೋಶಲ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವ ಹರಿದು ಬಂದ ಭಕ್ತ ಸಾಗರ. ಇತಿಹಾಸ ಪ್ರಸಿದ್ಧ ಶ್ರೀ ಗೋಶಲ ಚನ್ನಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆಯಿಂದ ನಡೆದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ವಿಧಿವತ್ತಾಗಿ ಜರುಗಿತು. ತೋರೆಮಠ ಶ್ರೀ ಅಟವಿ ಚನ್ನಬಸವ ಸ್ವಾಮೀಜಿ, ತೇವಡೇಹಳ್ಳಿ ಮಠದ ಶ್ರೀ ಗೋಶಲ ಚನ್ನಬಸವೇಶ್ವರ ಸ್ವಾಮೀಜಿ, ದೊಡ್ಡಗೋನಿ ಮಠದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಪೂಜಾ ವಿಧಿವಿಧಾನ ನಡೆಸಲಾಯಿತು. ಪಲ್ಲಕ್ಕಿಯಲ್ಲಿ ಸ್ವಾಮಿಯವರನ್ನ ಕರೆತಂದು ರಥೋತ್ಸವ ಪೀಠ ಅಲಂಕರಿಸಿದ ಮೇಲೆ ಮಧ್ಯಾಹ್ನ 1 ಗಂಟೆಗೆ ರಥೋತ್ಸವವನ್ನು ಭಕ್ತಾದಿಗಳು ಎಳೆದು ದವನ ಬಾಳೆಹಣ್ಣು ಎಸೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಕಟ್ಟಿಕೊಂಡರು. ಬಿಸಿಲಿನ ಜಳಕ್ಕೆ ಬಳಲಿದ ಭಕ್ತರಿಗೆ ಹಲವು ಸಂಘ ಸಂಸ್ಥೆಗಳು ಪಾನಕ, ಮಜ್ಜಿಗೆ, ಕೋಸಂಬರಿ, ಫಲಹಾರ ವಿತರಣೆ ಮಾಡಿದರು. ದೇವಾಲಯದ ದಾಸೋಹ ಸಮಿತಿ ಸಾವಿರಾರು ಭಕ್ತರಿಗೆ ದಾಸೋಹದ ವ್ಯವಸ್ಥೆಯನ್ನು ಬೆಳಗ್ಗೆಯಿಂದ ನಿರಂತರವಾಗಿ ರಾತ್ರಿಯವರೆಗೆ ಮಾಡಿದ್ದರು. ನೀರಿನ ಬಾಟಲ್ ಜೊತೆಗೆ ಪ್ರಸಾದ ವಿನಿಯೋಗ, ಪೆಟ್ರೋಲ್ ಬಂಕ್ ಬಸವರಾಜು ಮತ್ತು ಮಕ್ಕಳು ಸಾವಿರಾರು ಜನಕ್ಕೆ ನೀಡಿದರು. ಕ್ಷೇತ್ರ ಪಾಲಕ ಶ್ರೀ ಗುಬ್ಬಿಯಪ್ಪ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಹರಕೆ ತೀರಿಸುವ ಹಾಗೂ ಹರಕೆ ಕಟ್ಟಿಕೊಳ್ಳುವ ಪದ್ಧತಿ ನಡೆದು ಬಂದಿದೆ. ದಾಸೋಹ ಸಮಿತಿಗೆ ದವಸ ಧಾನ್ಯ, ತರಕಾರಿ, ಇನ್ನಿತರೆ ಕಾಳು ಬೆಳೆಗಳನ್ನು ಭಕ್ತರು ದಾನವಾಗಿ ನೀಡಿದ ಫಲವಾಗಿ ನಿರಂತರ ದಾಸೋಹ ರಾತ್ರಿಯವರೆಗೆ ನಡೆಯಿತು. ಹಗಲಿರುಳು ಶ್ರಮಿಸುವ ಸ್ವಯಂ ಸೇವಕರ ತಂಡ ದಾಸೋಹ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ವ್ಯವಸ್ಥಿತವಾಗಿ ನಿರ್ವಹಿಸಿದ್ರು. ರಥೋತ್ಸವಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲೆಯ ಸುಭಿಕ್ಷೆಗಾಗಿ ಪ್ರಾರ್ಥಿಸಿ ದವನ ಬಾಳೆಹಣ್ಣು ಎಸೆದು ಕಾಲಕಾಲಕ್ಕೆ ಮಳೆ ಬೆಳೆಗಾಗಿ ಪೂಜೆ ಸಲ್ಲಿಸಿದರು. ಜೊತೆಯಲ್ಲಿ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ, ಉಪವಿಭಾಗಾಧಿಕಾರಿ ನಹೀದಾ ಜಂಜಂ, ತಹಸೀಲ್ದಾರ್ ಆರತಿ ಬಿ, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುಳಾದೇವಿ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಇದ್ದರು. ರಥೋತ್ಸವಕ್ಕೆ ಎಲ್ಲಾ ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, 18 ಕೋಮಿನ ಮುಖಂಡರು ಆಗಮಿಸಿದರು. ಪಾಯಸ ಬರಕ ಮುಂದಕ್ಕೆ ಬರಕ ಬರೋ ಹಿಡಿಯ ಬರಬೇಕು ಈಗ ಮೊಸರನ್ನ ಬಂದೆ ನೀರಿ ಬರ್ರಿ.